ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 13/4/2026 ಸಂಜೆ ಸುಮಾರು 6:45 ಸಮಯದಲ್ಲಿ ಯಾರೋ ಇಬ್ಬರು ಮುಸುಕುದಾರಿಗಳು ಒಂದು ಪಲ್ಸರ್ ಬೈಕ್ನಲ್ಲಿ ಬಂದು ಅವರಿಬ್ಬರು ಮಾಸ್ಕ್ ಮತ್ತು ಹೆಲ್ಮೆಟನ್ನು ಹಾಕ್ಕೊಂಡು ಬಂದು ಒಬ್ಬ ಪ್ರವೀಣ್ ಕುಮಾರ್ ಅಂತೇಳಿ ಆ ಒಬ್ಬ ಯುವಕನ ಮೇಲೆ ಏಕಾಏಕಿ ದಾಳಿ ಮಾಡಿ ಆತನ ಕೈಗೆ ತೀವ್ರತರವಾದ ಗಾಯವನ್ನು ಮಾರಕಾಸ್ತ್ರಗಳಿಂದ ಮಾಡಿ ಅಲ್ಲಿಂದ ಅವರು ಪರಾರಿಯಾಗಿ ಹೋಗಿರ್ತಾರೆ. ಈ ಒಂದು ಪ್ರಕರಣ ಏನು ಗಾಯಾಳು ಪ್ರವೀಣ್ ಕುಮಾರ್ ಅವರು ನೀಡಿದ ಒಂದು ದೂರಿನ ಆಧಾರದ ಮೇಲೆ ನಾವೊಂದು ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಪಿರಿಯಾಪಟ್ಟಣ ಠಾಣಾದಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ವಿ. ಈ ಒಂದು ಪ್ರಕರಣ ತನಿಖೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಇಬ್ಬರು ಆರೋಪಿತರ ಮೇಲೆ ನನಗೆ ಡೌಟ್ ಇದೆ ಅಂತೇಳಿ ಒಂದು ಅನುಮಾನ ವ್ಯಕ್ತಪಡಿಸಿ ಒಂದು ಪ್ರಕರಣ ದಾಖಲು ಮಾಡಿದರು. ಒಬ್ಬರು ರಾಜಣ್ಣ ಅಲಿಯಾಸ್ ಸೌದೆ ರಾಜ ಅಂತೇಳಿ ಮತ್ತು ಮಾಲಿಂಗ್ ಸ್ವಾಮಿ ಅಂತೇಳಿ ಆ ಇಬ್ಬರು ಸೋದರ ಮಾವ ಆಗಬೇಕು. ಆ್ಯಕ್ಚುಲಿ ಯಾರು ಗಾಯಾಳು ಇದ್ದಾನೆ ಈತ ಪ್ರವೀಣ್ ಕುಮಾರ್, ಈತನಿಗೆ ಸೋದರ ಮಾವ ಆಗಬೇಕಾದವರು ಯಾರು ಸೌದೆ ರಾಜ ಅಂತೇಳಿ, ಅಂದರೆ ತಂದೆಯ ತಾಯಿಯ ಬ್ರದರ್ ಆಗಬೇಕು. ಸೊ ಆಸ್ತಿ ವಿಚಾರಕ್ಕೆ ಅಣ್ಣ ಮತ್ತು ತಂಗಿ ಮಧ್ಯೆ ಒಂದು ವೈಮನಸ್ಸು ಇತ್ತು. ಆ ಒಂದು ವೈಮನಸ್ಸು ಹಿನ್ನೆಲೆಯಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ರು. ಆ ಒಂದು ತನಿಖೆಯನ್ನು ನಾವು ಮಾಡ್ತಾ ಇರುವಾಗ ಒಂದು ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂತು. ಅದರಲ್ಲಿಯೂ ಮುಖ್ಯವಾಗಿ ಈ ಪ್ರವೀಣ್ ಕುಮಾರ್ ಏನು ಈಗ ಗಾಯಾಳು ಆಗಿದ್ದರು, ಇವರಿಗೆ ಕಳೆದ ವರ್ಷ ಅಂದರೆ ಇದೇ ಒಂದು ಏಪ್ರಿಲ್ 2025 ಆತನಿಗೆ ಒಂದು ಆಕ್ಸಿಡೆಂಟ್ ಮಾಡಿ ನನ್ನನ್ನು ಸಾಯಿಸಲು ಪ್ರಯತ್ನಿಸಿದ್ದರು ಅಂಥೇಳಿ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಸೊ ಆ ಪ್ರಕರಣವನ್ನು ನಾವು ಕೆದಕಿ ನೋಡಿದಾಗ ಆ ಪ್ರಕರಣ ಅಪಘಾತ ಪ್ರಕರಣ ಅಂತೇಳಿ ದಾಖಲಾಗಿತ್ತು. ಅದು ಹಾಗೆ ತನಿಖೆಯಲ್ಲಿ ನಮ್ಮ ಪಿರಿಯಾಪಟ್ಟಣ ಠಾಣೆಯಲ್ಲಿ ತನಿಖೆಯಲ್ಲಿತ್ತು. ಸೊ ಈ ಎರಡೂ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಂಡು ಗಂಭೀರವಾಗಿ ತೆಗೆದುಕೊಂಡು ಇದು ಒಂದು ಪ್ರಕರಣ ಏನೋ ಬೇರೆ ಸ್ವರೂಪ ಇದೆ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಪತ್ತೆ ಹಚ್ಚುವ ಸಂಬಂಧ DSP ಹುಣಸೂರು ರವಿ ಅವರ ಒಂದು ನೇತೃತ್ವದಲ್ಲಿ CPI ಬೈಲ್ಕುಪ್ಪೆ ದೀಪಕ್ ಮತ್ತು ಪಿರಿಯಾಪಟ್ಟಣ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ಪಿರಿಯಾಪಟ್ಟಣ ಸಬ್ ಇನ್ಸ್ಪೆಕ್ಟರ್ ಜಗದೀಶ್, ಬೆಟ್ಟದಪುರ ಸಬ್ ಇನ್ಸ್ಪೆಕ್ಟರ್ ಅಜಯ್ ಮತ್ತು ಬೈಲ್ಕುಪ್ಪೆ ಸಬ್ ಇನ್ಸ್ಪೆಕ್ಟರ್ ರವಿ ಇವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿ ಈ ಎರಡೂ ಪ್ರಕರಣಗಳನ್ನು ಪತ್ತೆ ಹಚ್ಚುವ ಒಂದು ಕಾರ್ಯ ಮಾಡ್ತಾ ಇದ್ವಿ. ಇನ್ನೊಂದು ಪ್ರಮುಖ ವಿಷಯ ಏನಂತಂದರೆ ಯಾರ ಮೇಲೆ ಈತ ಸಂಶಯ ವ್ಯಕ್ತಪಡಿಸಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿದರು, ಆ ವ್ಯಕ್ತಿಗಳು ನಮ್ಮ CCTV ಕೆಲವೊಂದು ಫುಟೇಜ್ಗಳು ಸಿಕ್ಕಿತ್ತು. ಆ CCTV ಫುಟೇಜ್ನಲ್ಲಿ ಆ ವ್ಯಕ್ತಿಗಳು ಇರಲಿಲ್ಲ, ಬೇರೆ ಯಾರೋ ವ್ಯಕ್ತಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಒಂದು ನಮಗೆ ಅನುಮಾನ ಬಂತು. ಹೀಗಾಗಿ ಯಾರು ವ್ಯಕ್ತಿಗಳು ಯಾರಾದರೂ ಸುಪಾರಿ ಕೊಟ್ಟಿದ್ದಾರಾ ಅಥವಾ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅಂತೇಳಿ ನಾವು ಅದರ ಬಗ್ಗೆ ಒಂದು ತನಿಖೆ ಮಾಡ್ತಾ ಇರುವಾಗ ಅದರಲ್ಲಿ ಪ್ರಮುಖವಾಗಿ ಹಳೆಯ ಒಂದು ಪ್ರಕರಣ ಏನಾಗಿತ್ತು ಹೋದ ವರ್ಷ ಆ ಅಪಘಾತ ಪ್ರಕರಣ, ಆ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಅದರಲ್ಲಿ ಕೂಲಂಕುಷವಾಗಿ ನಾವು ವಿಚಾರಣೆ ಮಾಡ್ತಾ ಇರುವಾಗ ಆ ಒಂದು ಪ್ರಕರಣದಲ್ಲಿ ಒಬ್ಬ ಕಾರನ್ನ ಓಡಿಸ್ತಾ ಇರೋವನು ಶಫಿ ಅಂತೇಳಿ, ಸುಳ್ಳೆ ಮೂಲದವನು ಶಫಿ ಅಂತೇಳಿ, ಆ ಶಫಿ ಯಾರು, ಆತ ಯಾಕೆ ಈ ಒಂದು ಇದರಲ್ಲಿ ಅಪಘಾತದಲ್ಲಿ ಭಾಗಿಯಾದ ಅಂತೇಳಿ ನಾವು ನೋಡ್ತಾ ಇರುವಾಗ ಆತನ ಒಂದು ಹಲವಾರು ವಿಧಾನಗಳಲ್ಲಿ ನಾವು ತನಿಖೆ ಮಾಡಿದಾಗ ಆತ ಸಹಿತ ಈ ಒಂದು ಸೋದರ ಮಾವ ಏನಿದ್ದಾನೆ, ಈ ನೊಂದಿತ ಫಿರ್ಯಾದಿದ್ದಾರೆ ಪ್ರವೀಣ್ ಅವರ ಸೋದರ ಮಾವ ಸೌದೆ ರಾಜ ಏನಿದ್ದಾರೆ ಅವನು ಮತ್ತು ಈತ ಶಫಿ ಅನ್ನೋರು ಅಫೆನ್ಸ್ ಪೂರ್ವದಲ್ಲಿ ಮತ್ತು ಅಫೆನ್ಸ್ ಸಂದರ್ಭದಲ್ಲಿ ಇಬ್ಬರು ಕಾಂಟ್ಯಾಕ್ಟ್ನಲ್ಲಿ ಇರೋದು ನಮಗೆ ಗೊತ್ತಾಗ್ತದೆ. ಆ ಒಂದು ಆಧಾರದ ಮೇಲೆ ಆ ಪ್ರಕರಣ ನಾವು ಅದರಲ್ಲಿ 307 ಏನು ಒಂದು ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನನ್ನು ಆ್ಯಡ್ ಮಾಡಿಕೊಂಡು ಆ ಒಂದು ಪ್ರಕರಣದಲ್ಲಿ ಶಫಿ ಮತ್ತು ಈ ಸೌದೆ ರಾಜ ಇಬ್ಬರನ್ನು ನಾವು ಅರೆಸ್ಟ್ ಮಾಡಿ ಈಗಾಗಲೇ ದಸ್ತಗಿರಿ ಮಾಡಿ ಆತನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ. ಸೊ ಈ ಪ್ರಕರಣ
ಬೆಳಕಿಗೆ ಬಂದ ಮೇಲೆ ಯಾರು ಸೌದೆ ರಾಜ ಈತ ಈ ಒಂದು ಇತ್ತೀಚೆಗೆ ಆದ ಒಂದು ಪ್ರಕರಣದಲ್ಲಿಯೂ ಆಗಿದ್ದಾನಂತೇಳಿ ಅನುಮಾನ ಇದ್ದದ್ರಿಂದ ಅದರಲ್ಲಿ ಸಹಿತ ನಾವು ಒಂದು ಹೆಚ್ಚಿನ ವಿಚಾರಣೆ ಮಾಡ್ತಾ ಇರುವಾಗ ಈ ಸೌದೆ ರಾಜ ಈತ ಈ ಒಂದು ಪ್ರಕರಣ ಅಂದರೆ ತಮ್ಮ ಆಸ್ತಿಯ ಒಂದು ಜಗಳ ಇತ್ತು ಅಣ್ಣ ತಂಗಿಯ ಮಧ್ಯೆ. ಆ ಒಂದು ಜಗಳ ಇನ್ನೂವರೆಗೂ ಮುಗಿದಿರಲಿಲ್ಲ. ಹಲವಾರು ಬಾರಿ ರಾಜಿ ಪಂಚಾಯಿತಿ ಮಾಡಿದರೂ ಸಹಿತ ಇವರು ಕೇಳ್ತಾ ಇರಲಿಲ್ಲ, ಕೋರ್ಟ್ಗೆ ಹಾಕಿದ್ರು. ಹೀಗಾಗಿ ಏನಾದರೂ ಮಾಡಿ ಈತನನ್ನು ಈ ಸಾರಿ ಮುಗಿಸೇ ಬಿಡ್ಬೇಕಂತ ಹೇಳಿ ಈತ ಅಲ್ಲಿ ಆ ಪಿರಿಯಾಪಟ್ಟಣದ ವಾಸಿ ಒಬ್ಬ ಸುಲ್ತಾನ್ ಅಂತೇಳಿ ಆತನಿಗೆ ಹೇಳಿರ್ತಾನೆ, ಈ ಪ್ರವೀಣ್ ಕುಮಾರ್ ಅನ್ನೋನು ಏನಾದರೂ ಮಾಡಿ ಮುಗಿಸ್ಬೇಕಂತೇಳಿ. ಆಗ ಆ ಸುಲ್ತಾನ್ ಅನ್ನೋನು ಇನ್ನೊಬ್ಬನು ಹುಣಸೂರಿನ ಒಬ್ಬ ರೌಡಿ ಶೀಟರ್ ನಯಾಜ್ ಅಂತೇಳಿ ಆತನನ್ನು ಒಂದು ಪರಿಚಯ ಮಾಡಿಸ್ಕೊಡ್ತಾರೆ. ಆತನು ಸಹಿತ ಸುಮಾರು 4 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಅದರಲ್ಲಿ ಒಂದು ಪ್ರಕರಣ ಮರ್ಡರ್ ಕೇಸ್ ಇದೆ, ಕುಶಾಲನಗರದಲ್ಲಿ ಆದ ಒಂದು ಕೊಲೆ ಪ್ರಕರಣ. ಇನ್ನು ಡಕಾಯಿತಿ ಸೇರಿದಂತೆ ಒಟ್ಟು 4 ಪ್ರಕರಣದಲ್ಲಿ ಭಾಗಿಯಾದ ಒಬ್ಬ ರೌಡಿ ಶೀಟರ್ ನಯಾಜ್ ಅಂತೇಳಿ. ಆತನ ಮೂಲಕ ಒಬ್ಬ ನಟೋರಿಯಸ್ ರೌಡಿ ಶೀಟರ್ ಕಳೆದ 15 ವರ್ಷಗಳಲ್ಲಿ ಸುಮಾರು 12 ಪ್ರಕರಣಗಳು, ಅಂದರೆ 6 ಮರ್ಡರ್ ಕೇಸ್ಗಳು, 4 ಅಟೆಂಪ್ಟ್ ಮರ್ಡರ್ ಕೇಸ್ಗಳು ಮತ್ತು ಇತರೆ 2 ಕೇಸ್ಗಳು ಸೇರಿದಂತೆ ಒಟ್ಟು 12 ಪ್ರಕರಣದಲ್ಲಿ ಭಾಗಿಯಾದ ಒಬ್ಬ ನಟೋರಿಯಸ್ ರೌಡಿ ಅಬೀದ್ ಪಾಷಾ ಅಂಥೇಳಿ. ಈತನ ಒಂದು ಸಹಾಯದೊಂದಿಗೆ ಸುಮಾರು 30 ಲಕ್ಷಕ್ಕೆ ಈ ಒಂದು ಕೊಲೆ ಮಾಡಲಿಕ್ಕೆ ಸುಪಾರಿಯನ್ನು ಪಡೆದುಕೊಂಡು ಈ ಒಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿತರು ಸೇರಿ ಅವತ್ತು ಬೈಕ್ನಲ್ಲಿ ಹೋಗಿ ಏಕಾಏಕಿ ಹಲ್ಲೆ ಮಾಡಿ ಆತನನ್ನು ಕೈ ಕಟ್ ಮಾಡಿ ಅಷ್ಟರಲ್ಲೇ ಯಾರು ಪಬ್ಲಿಕ್ಸ್ ಬಂದ್ರಂತೇಳಿ ಅಲ್ಲಿಂದ ಪರಾರಿಯಾಗಿ ಹೋಗಿರ್ತಾರೆ. ಸೊ ಈ ಸಂಬಂಧಪಟ್ಟಂತೆ ನಾವು ಎಲ್ಲ ಆರೋಪಿತರನ್ನು ಒಟ್ಟು 6 ಜನ ಎಲ್ಲ ಆರೋಪಿತರನ್ನು ಈಗಾಗಲೇ ಬಂಧಿಸಿ ಮುಂದಿನ ಒಂದು ಹೆಚ್ಚಿನ ತನಿಖೆ ನಡೀತಾ ಇದೆ. ಈ ಅಬೀದ್ ಪಾಷಾ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ತಮ್ಮ ಗಮನದಲ್ಲಿ ಇರ್ಬೋದು. 2008, 10, 15 ಆ ಒಂದು ಅವಧಿಯಲ್ಲಿ ಹಲವಾರು ಪ್ರಕರಣದಲ್ಲಿ ಭಾಗಿಯಾದವರು. ಹುಣಸೂರಿನಲ್ಲಿ 2010ರಲ್ಲಿ ನಡೆದ 10-11ರ ಒಂದು ಸಂದರ್ಭದಲ್ಲಿ ಹುಣಸೂರಿನ ಇಬ್ಬರು ವಿದ್ಯಾರ್ಥಿಗಳನ್ನು ಕಿಡ್ನ್ಯಾಪ್ ಮತ್ತು ಮರ್ಡರ್ ಮಾಡಿದ ಒಂದು ಪ್ರಕರಣ, ಮುನ್ನಿ ಕೊಲೆ ಪ್ರಕರಣ ಅಂಥೇಳಿ 2015ರಲ್ಲಿ ಒಂದು ಪ್ರಕರಣ ಆಗಿತ್ತು. ಶಶಿಕುಮಾರ್ ಎಂಬಾತನ ಒಂದು ಕೊಲೆ ಮಾಡಿದ ಒಂದು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದಾನೆ. ಅದೇ ರೀತಿ ತ್ಯಾಗರಾಜ್ ಪಿಳ್ಳಿ ಅಂತೇಳಿ ಹುಣಸೂರು ನಗರದಲ್ಲಿ 2010ರಲ್ಲಿ ಆದ ಒಂದು ಕೊಲೆ ಪ್ರಕರಣದಲ್ಲಿ ಸಹಿತ ಈತ ಆರೋಪಿ. ಅದೇ ರೀತಿ ಹರೀಶ್ ಅಂಥೇಳಿ ಮೈಸೂರು ಸಿಟಿಯ ಒಂದು ಸೆಂಟ್ ಫಿಲೋಮಿನಾ ಚರ್ಚ್ ಸಮೀಪ ಒಂದು ಕೊಲೆ ಮಾಡಲಾಗಿತ್ತು, ಒಬ್ಬ ವ್ಯಾಪಾರಿದು. ಆತನ ಒಂದು ಕೊಲೆಯಲ್ಲಿ ಸಹಿತ ಈತ ಭಾಗಿಯಾಗಿದ್ದ. ಅದೇ ರೀತಿ 2009ರಲ್ಲಿ ಲಷ್ಕರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ RSS ಕಾರ್ಯಕರ್ತ ರಾಜು ಮತ್ತು ಆನಂದ್ ಪೈ ಇವರ ಮೇಲೆ ಅಟ್ಯಾಕ್ ಮಾಡಿ ರಮೇಶ್ ಅಂತೇಳಿ ಒಬ್ಬರು ಹತ್ಯೆ ಆಗಿರ್ತಾರೆ. ಆ ಒಂದು ಪ್ರಕರಣದಲ್ಲಿ ಸಹಿತ ಈತ ಆರೋಪಿಯಾಗಿದ್ದಾನೆ. ಅದೇ ರೀತಿ ಗಿರಿಧರ್ ಅಂಥೇಳಿ ಒಬ್ಬರ ಮೇಲೆ ಸಹಿತ ಈತ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದ. ಮತ್ತು ಮಂಗಳೂರಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಜಗದೀಶ್ ಶೆಣೈ ಅಂತೇಳಿ ಆತನ ಒಂದು ಕೊಲೆ ಮಾಡಲಿಕ್ಕೆ ಕಾನ್ಸ್ಪಿರಸಿ ಮಾಡಲಾಗಿತ್ತು. ಆ ಪ್ಲ್ಯಾನನ್ನು ಮಾಡಿದ ನಂತರ ಅದು ಒಂದು ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ಆ ಒಂದು ಕೃತ್ಯವನ್ನು ಮಾಡದೇ ಇರುವಂತೆ ಪೊಲೀಸ್ ಇಲಾಖೆಯಿಂದ ಕ್ರಮಗಳನ್ನು ಅನುಸರಿಸಲಾಗಿತ್ತು. ಅದೇ ರೀತಿ ಒಬ್ಬ ನ್ಯಾಯವಾದಿ ಶಾಂತಿ ಪ್ರಸಾದ್ ಅಂತೇಳಿ ಆತನ ಒಂದು ಕೊಲೆ ಮಾಡಲು ಸಹಿತ ಒಂದು ಪ್ರಯತ್ನ ನಡೆದಿತ್ತು. ಅದೇ ರೀತಿ 2019ರಲ್ಲಿ ಶಾಸಕರಾದ ತನ್ವೀರ್ ಸೇಠ್ ಅವರ ಒಂದು ಕೊಲೆ ಯತ್ನ ಒಂದು ಪ್ರಕರಣದಲ್ಲಿ ಸಹಿತ ಈತ ಭಾಗಿಯಾಗಿದ್ದ. ಹೀಗೆ ನಟೋರಿಯಸ್ ಒಂದು ಕ್ರಿಮಿನಲ್ ಆಗಿ ಹಲವಾರು ಪ್ರಕರಣಗಳಲ್ಲಿ ಇದ್ದು ಈ ಒಂದು ಪ್ರಕರಣದಲ್ಲಿ ಸಹಿತ 30 ಲಕ್ಷ ಸುಪಾರಿಯನ್ನು ಪಡೆದು ಏನು ತಂಗಿ ಮಗ ಪ್ರವೀಣ್ ಅಂತೇಳಿ ಆತನ ಕೊಲೆಗೆ ಸ್ಕೆಚ್ ಹಾಕಿದ್ದರಿಂದ ಇದರ ಪ್ರಮುಖ ಆರೋಪಿ ಸೌದೆ ರಾಜ ಅಲಿಯಾಸ್ ರಾಜಣ್ಣ ಸೇರಿದಂತೆ ಒಟ್ಟು 6 ಜನ ಆರೋಪಿತರನ್ನು ನಾವು ಈಗಾಗಲೇ ಬಂಧಿಸಿ ಒಂದು ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ.
ಸಕ್ರಿಯನಾಗಿದ್ದು ಕಳೆದ ಒಂದು ಇದನ್ನು ನೋಡಿದಾಗ 21ರಲ್ಲಿ ಮಾತ್ರ ಒಂದು ಕೇಸ್ ಇದೆ. ಅದಾದಮೇಲೆ ಯಾವುದೇ ಕೇಸ್ಗಳು ಸದ್ಯ ಯಾವುದೂ ಇರಲಿಲ್ಲ. ಪೊಲಿಟಿಕಲ್ಲಿ ಇರ್ಬೋದು. ಮೈಸೂರು ಸಿಟಿಯಲ್ಲಿ ಈಗ ಹುಣಸೂರು ಆ್ಯಕ್ಚುಲಿ ಮೂಲತಃ ಹುಣಸೂರ್ದವನು, ಆದರೆ ಹುಣಸೂರದಲ್ಲಿ ಯಾವುದೇ ಒಂದು ಚಟುವಟಿಕೆ ಇಲ್ಲ ಮತ್ತು ಮೈಸೂರದಲ್ಲೇ ಸೆಟ್ಲ್ ಆಗಿದ್ದಾನೆ. ಮೈಸೂರು ಸಿಟಿಯಲ್ಲಿ ಆ್ಯಕ್ಟಿವಿಟಿ ಇರ್ಬೋದು ಆತನದು. ಬಟ್ ದಾಖಲಾದ ಪ್ರಕರಣಗಳನ್ನ ಪರಿಶೀಲನೆ ಮಾಡಲಾಗಿ ಕಳೆದ 4 ವರ್ಷದಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. 4-5 ವರ್ಷ. ಹಾಂ, ಹಿಂದೆ KFD ಮೂಲದಿಂದ ಮತ್ತೆ PFI ಒಂದು ಸಂಘಟನೆ ಜೊತೆ ಭಾಗಿಯಾಗಿದ್ದ. ಆ ಒಂದು ಸಂದರ್ಭದಲ್ಲಿ 2-3 ಪ್ರಕರಣ ಆಗಿದ್ದು ತಮ್ಗೆ ಗಮನದಲ್ಲಿ ಇರ್ಬೋದು. ಹೀಗಾಗಿ ಆತ ಕಮ್ಯುನಲ್ಲಿ ಸಹಿತ ಆಕ್ಟಿವ್ ಆಗಿದ್ದ ಒಂದು ಆರೋಪಿ ಅಂತೇಳಿ ಹೇಳ್ಬೋದು. ಎರಡು ಪ್ರಕರಣ ನಾನು ಈಗಾಗಲೇ ಹೇಳಿದೆ. ಒಂದು ಕಳೆದ ಏಪ್ರಿಲ್ದಲ್ಲಿ ಆದ ಒಂದು ಅಪಘಾತ ಮಾಡಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ 7 ಲಕ್ಷ ಸುಪಾರಿಯನ್ನು ಕೊಟ್ಟು ಆತನ ಒಂದು ಹತ್ಯೆಗೆ ಪ್ರಯತ್ನ ಮಾಡಲಾಗಿತ್ತು. ಸೊ ಅದಾದ್ಮೇಲೆ 30 ಲಕ್ಷ ಈ ವರ್ಷ ಏನು 13/4/2026 ಏನು ಪ್ರಕರಣ ಆಯಿತು. ಈ ಒಂದು ಪ್ರಕರಣದಲ್ಲಿ ಆತ ಕೊಲೆ ಮಾಡಲಿಕ್ಕೆ ಸುಮಾರು 30 ಲಕ್ಷಗಳನ್ನು ಈ ಎಲ್ಲ ಆರೋಪಿತರಿಗೆ ಕೊಡುವುದಾಗಿ ಹೇಳಿರ್ತಾರೆ. ಅದರಲ್ಲಿ ಸ್ವಲ್ಪ ಪ್ರಮಾಣದ ದುಡ್ಡನ್ನು ಮಾತ್ರ ಕೊಟ್ಟಿರ್ತಾನೆ. ಆತನ ಕೊಲೆ ಆಗದೇ ಇದ್ದ ಮೇಲೆ ಅದು ಕಂಪ್ಲೀಟ್ ದುಡ್ಡನ್ನು ಇನ್ನೂ ಟ್ರಾನ್ಸ್ಫರ್ ಆಗಿರುವುದಿಲ್ಲ. ಆ ಒಂದು ಮಾತುಕತೆ ಹಂತದಲ್ಲಿ ನಾವು ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಇಲ್ಲ, ಯಾವುದೇ ಕೆಲಸ ಏನಿಲ್ಲ. ಸಣ್ಣ ಪುಟ್ಟ ಬಿಸ್ನೆಸ್ ಅದು ಮಾಡ್ಕೊಂಡು ತಿರುಗಾಡ್ತಾನಂತ ಹೇಳ್ತಾರೆ. ಯಾವುದು ಆ ಥರದ್ದು ನಿರ್ದಿಷ್ಟವಾದ ಯಾವುದೋ ಒಂದು ಕೆಲಸ ಇದೆ. ರೌಡಿ ಶೀಟ್ ಆಗಿದೆ. ಹಿಂದೆ ಒಂದ್ಸಲ ಗಡಿಪಾರು ಸಹಿತ ಆಗಿತ್ತು. ಗಡಿಪಾರು ಸಹಿತ ಆಗಿದೆ, ರೌಡಿ ಶೀಟ್ ಆಗಿದೆ. ಸಾಕಷ್ಟು ಚಲನವಲನಗಳ ಮೇಲೆ ಒಂದು ನಿಗಾ ವಹಿಸಿದ್ದಾರೆ. ಆದರೂ ಸಹಿತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮ್ಮ ಒಂದು ತನಿಖೆಯಲ್ಲಿ ಕಂಡುಬಂದಿದೆ. ಇಲ್ಲ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಈತನ ಮತ್ತೆ ಫರ್ದರ್ ಪ್ರಕರಣದಲ್ಲಿ ಭಾಗಿಯಾಗದ ಒಂದು ರೀತಿಯಲ್ಲಿ ನಾವು ಆತನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಬೇರೆ ಬೇರೆ ಆಪ್ಷನ್ಗಳು ಇದ್ದಾವೆ. ಒಬ್ಬ ರೌಡಿನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೇಕಂತೇಳಿ ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕ್ರಮಗಳನ್ನು ಕೈಗೊಳ್ತೀವಿ. ಈಗ ತನಿಖೆ ನಡೀತಾ ಇದೆ. ಈಗ ತನಿಖೆ ಪ್ರಾರಂಭ ಆಗಿದೆ. ನಿನ್ನೆನ ಅರೆಸ್ಟ್ ಆಗಿದ್ದಾರೆ. ಸೊ ಇದರಲ್ಲಿ ಕೆಲವೊಂದು ಪ್ರಕರಣ ಈಗಾಗಲೇ ಕೋರ್ಟ್ನಲ್ಲಿ ಮುಗಿದಿದೆ. ಬಹಳಷ್ಟು ಪ್ರಕರಣ ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇದೆ. ಸಾಕಷ್ಟು ರೀತಿಯಿಂದ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಹುಣಸೂರು ಸಬ್ ಡಿವಿಷನ್ನಿಂದ DSP ಮತ್ತು ಅವರ ತಂಡ ಭಾಳ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ಸುಮಾರು 1 ತಿಂಗಳ ಕಾಲ ಈ ಒಂದು ಪ್ರಕರಣದಲ್ಲಿ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿ ಆರೋಪಿತರನ್ನು, ಅದರಲ್ಲಿಯೂ ಮುಖ್ಯವಾಗಿ ಯಾರು ಮಾಡಿಸಿದ್ದಾರೆ ಅಂತೇಳಿ ಗೊತ್ತಿತ್ತು, ಆದರೆ ಯಾರು ಭಾಗಿಯಾಗಿದ್ದಾರೆ ಎನ್ನುವುದನ್ನು ಪತ್ತೆ ಹಚ್ಚುವುದೇ ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಅದನ್ನು ಸಮರ್ಥವಾಗಿ ನಿರ್ವಹಿಸಿ ನಮ್ಮ ಅಧಿಕಾರಿಗಳು ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಇಲ್ಲ, ಯಾವುದೂ ಇಲ್ಲ. ಥ್ಯಾಂಕ್ ಯು. ಪಿತ್ರಾರ್ಜಿತ ಆಸ್ತಿ ಇದೆ. ಈತ ಒಂದು 5-6 ಎಕರೆ ಮಾಡಿದ, ಮತ್ತು ಕೆಲವೊಂದು ಸೈಟ್ಗಳು ಎಲ್ಲ ಇದೆ. ಒಂದು ಆಸ್ತಿಯಲ್ಲಿ ಮಾತ್ರ ನಾನು ಕೊಡ್ತೀನಿ ಅಂತೇಳಿ ಅವನದು ವಾದ. ಏನು ಪಿತ್ರಾರ್ಜಿತ ಆಸ್ತಿ ಇದೆ ಅದರಲ್ಲಿ ಪಾಲು ಕೊಡ್ತೀನಿ ಅಂತೇಳಿ ಅವನದು ವಾದ. ಬಟ್ ಇವರು ಎಲ್ಲ ಆಸ್ತಿಯಲ್ಲಿ ನಮಗೆ ಅರ್ಧ ಪಾಲು ಬೇಕಂತೇಳಿ ಅವರು ತಂಗಿ ಕೇಳ್ತಾ ಇದ್ರು. ಆ ಒಂದು ವಿಚಾರಕ್ಕೆ ಹಲವಾರು ಬಾರಿ ಇಬ್ಬರ ಮಧ್ಯೆ ಗಲಾಟೆಗಳು ಅಂತಂದರೆ ಜಗಳ ಆಗಿತ್ತು, ನ್ಯಾಯ ಪಂಚಾಯಿತಿಗಳಾಗಿತ್ತು. ಅಷ್ಟಾದರೂ ಸಹಿತ ಅವರು ಸಹಿತ ಇದಕ್ಕೆ ಒಪ್ಪದೇ ಇದ್ದಾಗ ಈ ಒಂದು ಏನಾದರೂ ಮಾಡಿ ಅವರಿಗೆ ಹೆದರಿಸಿ ಆದರೂ ನಾನು ಮಾಡ್ಕೋಬೇಕಂತ ಹೇಳಿ ಈ ಒಂದು ಕೃತ್ಯಕ್ಕೆ ಹೇಳಿದಿರೋದು ನಮ್ಮ ತನಿಖೆಯಲ್ಲಿ ಕಂಡು. ತಂಗಿ ಮಗ ಇವನು ಏನೋ ಗಾಯ ಆದವರು. ಹೌದು, ಅದೇ ಹೇಳಿದ್ದೀನಲ್ಲ, ಒಬ್ಬರು ಸುಲ್ತಾನ್ ಅಂತಿದ್ದಾರೆ ಪಿರಿಯಾಪಟ್ಟಣದವರು. ಆತನ ಏನು ಸೌದೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ ರಾಜನ, ಅವನು ಪರಿಚಯ ಆಗ್ತದೆ. ಅವನಿಂದ ನಯಾಜ್ ಅಂತೇಳಿ ಹುಣಸೂರದಲ್ಲಿ ಇನ್ನೊಬ್ಬ ರೌಡಿ ಶೀಟ್ರು, ಅವನು ಪರಿಚಯ ಆಗ್ತದೆ. ಅವನ ಮುಖಾಂತರ ಈ ಅಭಿದ್ ಪರಿಚಯ ಆಗ್ತದೆ. ಈ ಥರ ಸಿಸ್ಟಮ್ನಲ್ಲಿ ಇರ್ಬೋದು, ಇನ್ನು ಬೇರೆ ಬೇರೆ ಪ್ರಕರಣ ಇರ್ಬೋದು. ಅದನ್ನು ಸ್ವಲ್ಪ ಇನ್ನೂ ಹೆಚ್ಚಿನ ಒಂದು ತನಿಖೆ ಮಾಡಬೇಕಾಗ್ತದೆ. ಥ್ಯಾಂಕ್ ಯು. ಹೌದು,
ಇಲ್ಲ ಸೌದೆ ರಾಜೆಗಿಲ್ಲ. ಸೌದೆ ರಾಜೆ ಇವ್ರನ್ನೆಲ್ಲ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರನ್ನ ಬಳಸ್ಕೊಂಡಿದ್ದಾರೆ. ಥ್ಯಾಂಕ್ ಯು.